ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಚಿನ್ನಯ್ಯನಿಗೆ ನಾವು ಸೌಜನ್ಯ ಹೋರಾಟಗಾರರು ಅವನಿಗೆ ಆಮಿಷ ಕೊಟ್ಟು ಅವನ ಕಡೆಯಿಂದ ನಾವು ಹೇಳಿಕೆ ಹೇಳಿಸಿದ್ದೀವಿ ಅಥವಾ ಅವನಿಗೆ ಹೆದರಿಕೆ ಹಾಕಿಕೊಟ್ಟು ಅವನ ಕಡೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದೀವಿ ಅಂತ ನಿರಂತರವಾಗಿ ಷಡ್ಯಂತ್ರ ಅಂತ ಸುಳ್ಳು ಪ್ರಚಾರ ಮಾಡಿದಂತಹ ಆ ಕೆಲವೊಂದಿಷ್ಟು ಟಿವಿ ಚಾನೆಲ್ ಆಂಕರ್ಗಳು, ನಕಲಿ ಪತ್ರಕರ್ತರು ಮತ್ತು ಅವರನ್ನ ಸಾಕ್ತಾ ಇರುವಂತಹ ನಕಲಿ ದೇವಮಾನವನ ಗಮನಕ್ಕೆ ಈ ಒಂದು ಆಡಿಯೋವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಲೋ, ನಮಸ್ಕಾರ ಸರ್. ನಾನು ಕಮಲ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು. ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಅಳದಾಡಿದ್ವಿ. ಏನು ಮಾಡಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು, ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್, ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್. ಏನೋ ಒಂದು ಹೆಲ್ಪ್ ಮಾಡಿ, ನಮ್ ಕೈಲಿ ಬಿರುಗಾಸಿ ಇಲ್ಲ, ನಾವು ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ಅಲ್ಲಿ ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೊರಗಡೆ ಬಂದ್ ಮಾಡಿದೀನಿ, ಏನೋ ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ನಮಸ್ಕಾರ ಸರ್. ಇದು ಚಿನ್ನಯ್ಯ 1 ವರ್ಷದ ಹಿಂದೆ ನನಗೆ ಕಳಿಸಿದಂತಹ ವಾಟ್ಸಪ್ನಲ್ಲಿ ಕಳಿಸಿದಂತಹ ಆಡಿಯೋ ಮೆಸೇಜ್. ಅದರಲ್ಲಿ ಅವನು ಹೇಳ್ತಾನೆ, ನಮಸ್ಕಾರ ಸರ್, ನಾನು ತಮ್ಮಣ್ಣ. ನಾನು ಅವನಿಗೆ ತಮ್ಮಣ್ಣ ಅಂತಾನೆ ಕರಿತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಅವನ ಹೆಸರನ್ನು ಕೂಡ ತಮ್ಮಣ್ಣ ಅಂತಾನೆ ಸೇವ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನನ್ನ ಮೊಬೈಲು ಹ್ಯಾಕ್ ಮಾಡ್ತಾ ಇದ್ರು. ಇದೇ ನಕಲಿ ದೇವಮಾನವನ ಡಿ ಗ್ಯಾಂಗ್ ಅವನ ಇದನ್ನ ಮೇಂಟೈನ್ ಮಾಡ್ತಾ ಇದಾರಲ್ಲ, IT ಟೀಮ್ ಅಂತ ಮಾಡ್ತಾ ಇದಾರಲ್ಲ, ಅವರು ಹ್ಯಾಕ್ ಮಾಡ್ತಾ ಇದ್ರು. ಹಿಂಗಾಗಿ ಒಂದು ವೇಳೆ ಹ್ಯಾಕ್ ಮಾಡಿದಾಗ ಅಥವಾ ನನ್ನ ಫೋನ್ ಏನಾದರೂ ಟ್ಯಾಪ್ ಆದ್ರೆ ಅವನ ಎಕ್ಸಿಸ್ಟೆನ್ಸ್ ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಚಿನ್ನಯ್ಯನ ಜೀವಕ್ಕೆ ಕುತ್ತು ಬರಬಹುದು ಅನ್ನೋ ಕಾರಣಕ್ಕೆ ತಮ್ಮಣ್ಣ ಅಂತಾನೆ ನಾನು ಕರೀತಾ ಇದ್ದೆ. ಈ ಆಡಿಯೋದಲ್ಲಿ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ಸರ್ ನಮ್ಮ ಅತ್ತೆ ಅಂದ್ರೆ ಈಗೇನು ಚಿನ್ನಯ್ಯನ ಹೆಂಡತಿ, ಅವಳ ಕಡೆಯಿಂದ ಏನೇನೋ ಹೇಳಿಕೆಯನ್ನ ಬಲವಂತವಾಗಿ ಕೊಡಿಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿದ್ರು, ಹೆದರಿಕೆ ಹಾಕಿದ್ರು ಅಂತೇಳಿ. ಈ ಆಡಿಯೋದಲ್ಲಿ ಹಿಂದೆ ಅಳೋದು ಕೇಳಿಸ್ತಾ ಇದೆಯಲ್ಲ, ಚಿನ್ನಯ್ಯನ ಹೆಂಡತಿನೇ. ಅವನು ಹೇಳ್ತಾ ಇದ್ದಾನೆ, ಏನಾದರೂ ಸಹಾಯ ಮಾಡಿ ಸರ್, ಒಂದು ಬಿಡಿಗಾಸಿಲ್ಲ, ಏನಾದರೂ ಸಹಾಯ ಮಾಡಿ, ಕೊಯಂಬತ್ತೂರಿಗೆ ತಗೊಂಡು ಬಂದಿದ್ದೀವಿ, ನಮ್ಮ ಅತ್ತೆ ಬಹಳ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೀವು ಕೇಳಿ, ನಮ್ಮ ಯೂಟ್ಯೂಬ್ ನಲ್ಲಿ ಕೂಡ ಗ್ರೂಪ್ ಅಲ್ಲಿ ಅದನ್ನ ಹಾಕಿದ್ದೇನೆ ಆಡಿಯೋನ. ಯಾರಾದರೂ ಕೂಡ ಅದನ್ನ ಉಪಯೋಗ ಮಾಡ್ಕೋಬಹುದು. ಈ ಆಡಿಯೋ ಕೇಳಿದರೆ ಯಾರಿಗಾದ್ರೂ ಗೊತ್ತಾಗುತ್ತೆ ನಾವು ಅವನಿಗೆ ಆಮಿಷ ಕೊಟ್ಟು ಬಾರಪ್ಪ ನೀನು ಅಂತ ಕರೆದಿದ್ದೀವ ಅಥವಾ ಅವನೇ ನಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದಾನ. ಇದನ್ನ ಎಲ್ರಿಗೂ ಕೂಡ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಕಂಟಿನ್ಯೂಸ್ ಆಗಿ ಹೇಳ್ತಾರಲ್ಲ, ಷಡ್ಯಂತ್ರದ ಒಂದು ಸಣ್ಣ ಹುಲ್ಲು ಕಡ್ಡಿನೂ ಕೂಡ ಸಿಕ್ಕಿಲ್ಲ ಷಡ್ಯಂತ್ರದ ಇದುವರೆಗೂ ತನಿಖೆ ಆದಾಗ. ಷಡ್ಯಂತ್ರ ಅಂತಾರಲ್ಲ, ಅವ್ರಿಗೋಸ್ಕರ ಇದನ್ನ ಸಮರ್ಪಣೆ ಮಾಡಿದ್ದೇನೆ, ಕೇಳಿಸ್ಕೊಂಡ್ಬಿಡಿ. ಆನಂತರ ನನ್ನ ಶ್ರೀಮತಿ ಅವರದು ಎನ್ಕ್ವೈರಿ ಆಯಿತು, ಏನೋ ಲಕ್ಷಾಂತರ ವ್ಯವಹಾರ ಆಯಿತು. ಮುಂಚೆನೆ ಎನ್ಕ್ವೈರಿ ಆಗಕ್ಕೆ ಅಂದ್ರೆ SIT ಅವ್ರು ಕರೆದಿದ್ರು, ಮುಂಚೆನೆ ನಮ್ಗೆ ಗೊತ್ತಿತ್ತು ಕರಿಬಹುದು ಅಂತ ಹೇಳಿ. ಅವಾಗಿಂತ್ರನೇ ಹೆಂಗ್ ಲೀಕ್ ಆಯ್ತೋ ಏನೋ ಗೊತ್ತಾಗ್ಲಿಲ್ಲ. ಏನೋ ಹಣದ ವಹಿವಾಟು ಅಂತಾರಲ್ಲ, ಅವ್ರಿಗೂ ಸುಳ್ಳು ಸುದ್ದಿ ಹೇಳ್ತಾ ಇದಾರಲ್ಲ, ಪ್ರಚಾರ ಮಾಡಿದ್ರಲ್ಲ ನಿರಂತರವಾಗಿ, ನಮ್ಮ ಕುಟುಂಬದ ಅಪಪ್ರಚಾರ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಗೊತ್ತಿರಲಿ. ತನಿಖೆ ವೇಳೆ, ವಿಚಾರಣೆ ವೇಳೆ ನನ್ನ ಶ್ರೀಮತಿಯವರಿಂದ ಹಣ ವರ್ಗಾವಣೆ ಆಗಿದ್ದು 2 ವರ್ಷದಲ್ಲಿ 4,100 ರೂಪಾಯಿ ಮಾತ್ರ. ಅದನ್ನು ನೀವು 4 ಕೋಟಿ ಅಂತಾನು ಹೇಳ್ಕೋಬಹುದು, 400 ಕೋಟಿ ಅಂತಾನು ಹೇಳ್ಕೊಳ್ಳಿ. ನಮ್ದು ಯಾವುದೇ ಅಭ್ಯಂತರನೂ ಕೂಡ ಇಲ್ಲ. ಅದು ಕೂಡ ಆ ಚಿನ್ನಯ್ಯನ ಮಗಳು. ಆ ಮಗಳು ಅಂತ ನಮಗೂ ಕೂಡ ಗೊತ್ತಿಲ್ಲ. ಅವನು ಒಂದು ನಂಬರ್ ಕೊಟ್ಟಿದ್ದ, ಸರ್ ಬಸ್ ಚಾರ್ಜಿಗೆ ಹಾಕಿ, ಊಟಕ್ಕೆ ದುಡ್ಡಿಲ್ಲ ಅಂತ ಹಾಕಿ ಅಂತ ಹೇಳಿರ್ತಾರೆ. ಅವಾಗ ನಾವು ಹಾಕಿದೀವಿ ಇಷ್ಟೇ, 4,100 ರೂಪಾಯಿ. ಇದನ್ನ ಅದೇ ಹೇಳಿದ್ನಲ್ಲ, 1 ಕೋಟಿ ಯಾರು ಹಾಕೊಳ್ಳಿ, ಲಕ್ಷ ಯಾರು ಹಾಕೊಳ್ಳಿ, 100 ಕೋಟಿ ಆದ್ರೂ ಹಾಕೊಳ್ಳಿ, ವಿ ಡೋಂಟ್ ಕೇರ್. ಇದೆಲ್ಲ ಏನಂತ ಹೇಳಿದ್ರೆ ಈ ಆರೆಸ್ಟ್ ಪ್ಯಾಕೇಜ್ ಇದ್ದು ಒಂದು ಭಾಗ ಯೋಜನೆ ಇದು. ಏನಿದು ಆರೆಸ್ಟ್ ಪ್ಯಾಕೇಜ್ ಅಂತ ಹೇಳಿದ್ರೆ, ಈ ನಕಲಿ ದೇವಮಾನವ ಏನ್ ಮಾಡಿದಾನೆ, ಅವನ ತಮ್ಮ, ಅವನ ಗ್ಯಾಂಗ್, ಅವನ ಕುಟುಂಬ ಏನಿದೆ, ಒಂದಿಷ್ಟು ಟಿವಿ ಚಾನೆಲ್ಗಳನ್ನು, ಎಲ್ಲ ಅಂತಲ್ಲ, ಕೆಲವು 1-2 ಹಬ್ಬ ಅಂದ್ರೆ 3 ಇರಬಹುದು,
ಆ ಕೆಲವು ಟಿವಿ ಚಾನೆಲ್ ಆಂಕರ್ಗಳಿಗೆ ಒಂದು ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ, ಮತ್ತು ಒಂದಿಷ್ಟು ನಕಲಿ ಗ್ಯಾಂಗ್ ಇದೆಯಲ್ಲ, ನಕಲಿ ಪತ್ರಕರ್ತರು ಅಂತ ಹೇಳ್ಕೊಂಡು ಅವರು ಪತ್ರಕರ್ತರೇ ಅಲ್ಲ, ಬರೀ ದಂಧೆ ಮಾಡೋರು, ದಲಾಲರು. ಈ ಟಿವಿ ಚಾನೆಲ್ಗಳಲ್ಲಿ ಹೋಗ್ತಾರಲ್ಲ, ಅವ್ರಿಗೆ ಸೌಜನ್ಯ ಕೇಸಿನ ಬಗ್ಗೆ ಗೊತ್ತಿಲ್ಲ, ಒಂದು ಚಾರ್ಜ್ ಶೀಟ್ ಅಂದ್ರೆ ಏನು ಗೊತ್ತಿಲ್ಲ, FIR ಅಂದ್ರೆ ಏನು ಗೊತ್ತಿಲ್ಲ, ವರದಿ ಅಂದ್ರೆ ಏನಂತ ಗೊತ್ತಿಲ್ಲ, ಕ್ರೈಮ್ ಇನ್ವೆಸ್ಟಿಗೇಷನ್ ಅಂತೂ ಗೊತ್ತೇ ಇಲ್ಲ. ಆ ದಲಾಲರನ್ನು ಮುಂದಿಟ್ಕೊಂಡು ಟಿವಿ ಚಾನೆಲ್ ನಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ಇದೆಲ್ಲ ಏನಂತ ಹೇಳಿದ್ರೆ ಒಂದು ಪ್ಯಾಕೇಜ್, ಅರೆಸ್ಟ್ ಪ್ಯಾಕೇಜ್. ಸೌಜನ್ಯ ಹೋರಾಟಗಾರರು, ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ನಾವು ಮತ್ತೆ ಸಮೀರ್ MD ಅವರನ್ನ ಅರೆಸ್ಟ್ ನಾವು ಮಾಡಿಸಲೇಬೇಕು ಅಂತ ಹೇಳಿ ಒಂದು ಕೃತಕ ಒಪಿನಿಯನ್ ಕ್ರಿಯೇಟ್ ಮಾಡೋದು, ಸುಳ್ಳು ಸುದ್ದಿ. ಇವರು ಸುದ್ದಿ ಪ್ರಸಾರ ಮಾಡೋರಲ್ಲ, ಸುದ್ದಿಯನ್ನ ಇವರೇ ಕ್ರಿಯೇಟ್ ಮಾಡೋದು. ಇದೇ ಟಿವಿ ಚಾನೆಲ್ಗಳ ಆಂಕರ್ಗಳು ಸುದ್ದಿಯನ್ನ ಪ್ರಸಾರ ಮಾಡೋರು ಅವರಲ್ಲ, ಸುದ್ದಿಯನ್ನ ತಯಾರು ಮಾಡುವಂತ, ಸುಳ್ಳಿನ ಸುದ್ದಿ ತಯಾರು ಮಾಡುವಂತ ಫ್ಯಾಕ್ಟರಿ ಮೂಲಕ ಒಂದು ಕೃತಕವಾದಂತಹ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದು. ನೋಡಿ, ಇವರು ಅರೆಸ್ಟ್ ಆಗ್ಬಿಡ್ತಾರೆ, ಇವರು ಟೆರರಿಸ್ಟು, ಇವರು ದೇಶದ್ರೋಹಿಗಳು, ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡಿದ್ರು, ಇವನು ದೇವಮಾನವನಿಗೆ ಅಪಪ್ರಚಾರ ತಂದ್ರು. ಈ ತರ ಒಂದು ಸುಳ್ಳು ಸುದ್ದಿಯನ್ನ ತಯಾರು ಮಾಡಿ, ಕ್ರಿಯೇಟ್ ಮಾಡಿ, ಅಂದ್ರೆ ಈ ಸಮಾಜದಲ್ಲಿ ಇರುವತಕ್ಕಂತಹ ದಿನಂಪ್ರತಿ ಸುದ್ದಿಗಳನ್ನ ಪ್ರಸಾರ ಮಾಡೋದಲ್ಲ, ಇವರು ವಾಸ್ತವ ಘಟನೆಗಳನ್ನ ಪ್ರಸಾರ ಮಾಡೋದಲ್ಲ, ಇವರೇ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡುವಂತ ಫ್ಯಾಕ್ಟರಿಗಳು. ಅವರಿಗೆ ಒಂದು ಪ್ಯಾಕೇಜ್, ಒಂದು ಸುಪಾರಿ, ಈ ನಕಲಿ ದೇವಮಾನವ ಕೊಟ್ಟಂತ ಸುಪಾರಿ. ಇವರು ಏನು ಒಪ್ಕೊಂಡಿದ್ದಾರೆ, ಹೌದು ನಾವು ಅರೆಸ್ಟ್ ಮಾಡಿಸ್ತೀವಿ, ಈ ತರ ದಿನ ಒಂದು ಹೊಸ ಸುದ್ದಿ, ಬಂಧನ, ಇವರು ಟೆರರಿಸ್ಟು, ಫಾರಿನ್ ಫಂಡ್ ಬಂತು, ಆ ಪಾದ್ರಿ ಇಂತ್ರ ಬಂತು, ಈ ಮೌಲ್ವಿ ಇಂತ್ರ ಬಂತು, ಮುಲ್ಲಾದಿಂತ್ರ ಬಂತು ಅಂತ ಕಂಟಿನ್ಯೂಸ್ ಆಗಿ ಮಹೇಶ್ ಶೆಟ್ಟಿ ತಿರುಮೂರಿಗೆ ಅಕ್ರಮ ಶಸ್ತ್ರಾಸ್ತ್ರ. ಏನ್ ಶಸ್ತ್ರಾಸ್ತ್ರ? ಒಬ್ಬ ರೈತ ಕೈಯಲ್ಲಿ ಪಿಕಾಸಿ, ಗುದ್ಲಿ, ಹಾರೆ, ಆನಂತರ ಇದನ್ನ ಕಟ್ ಮಾಡೋದಕ್ಕೆ, ಕಸ ಕೀಳೋದಕ್ಕೆ ಇದ್ದಂತಹ ಏನು ಕತ್ತಿ ಹಿಡ್ಕೊಂಡ್ರೆ ಅಕ್ರಮ ಶಸ್ತ್ರಾಸ್ತ್ರ, ಮಂಗನ ಓಡಿಸೋದಕ್ಕೆ ಒಂದು ಗನ್ ಇಟ್ಕೊಂಡ್ರೆ ಅದು ಅಕ್ರಮ ಶಸ್ತ್ರಾಸ್ತ್ರ. ಈ ರೀತಿ ಒಂದು ಸುದ್ದಿಗಳನ್ನು ತಯಾರು ಮಾಡಿ ಸರ್ಕಾರದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಾವು ಅರೆಸ್ಟ್ ಮಾಡಿಸ್ಬಿಡಬೇಕು ಅನ್ನುವಂತ ಅರೆಸ್ಟ್ ಪ್ಯಾಕೇಜ್ ಯೋಜನೆ. ಈ ಬಡ್ಡಿ ಪೂಜ್ಯನ ಥರ್ಡ್ ಕ್ಲಾಸ್ 420 ಬಡ್ಡಿ ಪೂಜ್ಯರ ಯೋಜನೆ ಇದು. ಆದ್ರೆ ಅದು ಸಂಪೂರ್ಣವಾಗಿ ಫೇಲ್ ಆಗಿದೆ. ಇವರು ಏನ್ ಮಾಡಬೇಕಾಗಿತ್ತು, ನಿಜವಾಗ್ಲೂ ಈ ಟಿವಿ ಚಾನೆಲ್ಗಳು ಈಗ ಮಾಡ್ತಾ ಇದಾರಲ್ಲ, ಅವರಿಗೆ ಸಾಮಾಜಿಕ ಕಳಕಳಿ ಏನಾದರೂ ಇದ್ರೆ ಅನೌನ್ಸ್ ಮಾಡಬೇಕಾಗಿತ್ತು. ಅವರು ಟಿವಿ ಚಾನೆಲ್ ನಲ್ಲಿನೇ ಹೆಲ್ಪ್ ಲೈನ್ ಆಗಬೇಕಿತ್ತು. ನಿಮ್ಮ ಊರಲ್ಲಿ, ಗ್ರಾಮದಲ್ಲಿ ಯಾರಾದರೂ ಧರ್ಮಸ್ಥಳದಲ್ಲಿ ಹೋದವರು ಅಥವಾ ನಿಮ್ಮ ಗ್ರಾಮದಲ್ಲಿನೇ ಕಾಣೆ ಆದವರಿದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ, ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ, SIT ಗಮನಕ್ಕೆ ತರ್ತೇವೆ. ಕಳಕಳಿ ಇದ್ರೆ ಇದನ್ನ ಮಾಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಕುತ್ಕೊಂಡು ಸುರೇಶ್ ಕುಮಾರ್ ಅಂತ, DK ಶಿವಕುಮಾರ್ ಅಂತ, ಆರ್ ಅಶೋಕ್ ಅಂತ ಢೋಂಗಿ ಏನೋ ಸಾಮಾಜಿಕ ಕಳಕಳಿ ಇರುವಂತ ನಾಯಕರು ಏನ್ ಹೇಳಬೇಕಾಗಿತ್ತು, ನಮ್ಮ ಮತಕ್ಷೇತ್ರದಲ್ಲಿ ಯಾರಾದರೂ ಕಾಣೆಯಾಗಿದ್ರೆ 10 ವರ್ಷದಿಂದ, 5 ವರ್ಷದಿಂದ, 20 ವರ್ಷದಿಂದ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ನಾವು SIT ಗಮನಕ್ಕೆ ತಗೊಂಡು ಬರ್ತೇವೆ. ಆ ಕೆಲಸ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಏನ್ ಮಾಡಿದ್ರು, ಸುಳ್ಳು ಸುದ್ದಿಯನ್ನೇ ಮಾತಾಡ್ತಾ ಹೋದ್ರು. ಆನಂತರ ಚಿಕ್ಕ ಕೆಂಪಮ್ಮ ಅಂತ ಹೇಳಿ ಅವರು ಸ್ವಯಂ ಪ್ರೇರಿತವಾಗಿ ದೂರು ಕೊಡಕ್ ಬಂದ್ರೆ ಈ ಟಿವಿ ಚಾನೆಲ್ಗಳು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಏನ್ ಮಾಡ್ತಾರೆ. ಇವರು ಎಂತ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಸಾಕ್ಷಿ ನಾನು ನೋಡಿದ್ದೇನೆ, ಸೌಜನ್ಯಳನ್ನ ಯಾರು ಅಪಹರಣ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಅವ್ರನ್ನ ನಾನು ನೋಡಿದೆ ಅಂತ ಬಂದಂತ ಹೆಣ್ಮಗಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಕ್ ಹೇಳ್ತಾರೆ ಈ ಆರ್ ಕನ್ನಡ ಚಾನೆಲ್ನವರು. ಉಗಿಸ್ಕೊಂಡ್ರು. ಇವ್ರೇನ್ ತಿಳ್ಕೊಂಡ್ರು, ಪಾಪ ಸುಜಾತ ಭಟ್ ಬ್ರಾಹ್ಮಣರು ಬೆಂಗಳೂರಿನಲ್ಲಿ ಇರುವಂತವರು ಹೆದರ್ಕೊಂಡು, ಒಂಟಿ ಮಹಿಳೆ, ಎಷ್ಟು ಬೇಕೋ ಅಷ್ಟು ಹೆದರ್ಸಿದ್ರು. ಅವ್ರ ಕಡೆ ಹತ್ರ ಏನು ಹೇಳಿಕೆ ಬೇಕು, ದಿನಾ ಒಂದೊಂದು ಚಾನಲ್ ಅಲ್ಲಿ ಒಂದೊಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಈಗ ಹಂಗೆ ಚಿಕ್ಕ ಕೆಂಪಮ್ಮ ಅವ್ರಿಗೆ ಮಾಡ್ಬೇಕು ಅಂತ ಹೊರಟ್ರು. ಅವರು ಬರೋಬ್ಬರಿ ಹೋದ್ರು. ಯಾಕಂದ್ರೆ ಮಂಡ್ಯದ ಮಹಿಳೆ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಇದ್ದಂಗೆ ಅವರು ಮಂಡ್ಯದವರು, ಅದು ಕೂಡ ಗಂಡು ಮೆಟ್ಟಿದ ನಾಡೆ. ತಿರುಗಿ ಬಿದ್ರು, ಎಲ್ಲ ಮುಚ್ಕೊಂಡು ಕುತ್ಕೊಂಡ್ರು. ಈ ಟಿವಿ ಚಾನಲ್ನವ್ರು ಏನಂತ ಹೇಳಿದ್ರೆ, ಅದನ್ನ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿತ್ತು. ಯಾಕೆ ಸರಿಯಾಗಿ ತನಿಖೆ ಮಾಡಲಿಲ್ಲ, ನೋಡಿ ಅಲ್ಲಿ ಒಬ್ರು ಸಾಕ್ಷಿ ಇದ್ದಾರೆ, ಯಾಕೆ ತನಿಖೆ ಮಾಡಲಿಲ್ಲ ಅಂತ ಹೇಳಿ ಜವಾಬ್ದಾರಿ ಇದ್ರೆ ಇವರು ಆ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು. ಅದನ್ನ ಬಿಟ್ಟು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಬರೀ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುದು. ಅವ್ರದೊಬ್ಬರದೇ ಅಲ್ಲ, ಯಾರೇ ದೂರ ಕೊಡಕ್ ಬಂದ್ರು ಕೂಡ ಅವ್ರ ಕ್ಯಾರೆಕ್ಟರ್ ಏನೋ ಅವ್ರ ಪಕ್ಕದ ಮನೆಯವ್ರದ್ದು ಇಂಟರ್ವ್ಯೂ ತಗೊಳ್ಳೋದು, ಅವ್ರ ಜೊತೆಗೆ ಯಾರು ಜಗಳಾಡಿದ್ದಾರೆ ಅವ್ರ ಇಂಟರ್ವ್ಯೂ ತಗೊಳ್ಳೋದು, ಬೇಜವಾಬ್ದಾರಿತನದ ಪರಮಾವಧಿಯನ್ನ ಈ ಟಿವಿ ಚಾನೆಲ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಕೂಡ ಜನ ಕೊಟ್ಟಿದ್ದಾರೆ. ಆ ಟಿವಿ ಚಾನೆಲ್ಗಳನ್ನೆಲ್ಲ ಯಾರು ನೋಡ್ತಾನೆ ಇಲ್ಲ.
ಆ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಆನಂತರ ಈ SIT ತನಿಖೆ ಬಗ್ಗೆ ಅನೇಕ ಜನ ನಮಗೆ ಕೇಳ್ತಿರ್ತಾರೆ, SIT ತನಿಖೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪೂರ್ತಿ ಏನೋ ಇದನ್ನಾಗ್ತಾ ಇದ್ದಂತೆ ಆರೋಪಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನೋಡಿ, ಯಾವುದೇ SIT ಇದ್ರೂ ಕೂಡ ಅಲ್ಲಿ ಒಬ್ಬರು ಇಬ್ಬರು ಅಧಿಕಾರಿಗಳ ಮೇಲೆ ಅಥವಾ ಸಿಬ್ಬಂದಿಗಳ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಆರೋಪಗಳು ಖಂಡಿತ ಬರ್ತವೆ. ಇದು ಒಂದೇ SIT ಅಲ್ಲ, ನಿರಂತರವಾಗಿ ರಾಜ್ಯದಲ್ಲಿ ಒಂದಿಲ್ಲ ಒಂದು SITಗಳು ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್ ಯಾವುದು ಈ ಬಿಟ್ಕಾಯಿನ್ ಹಗರಣದಲ್ಲಿ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಯ ಮೇಲೆ FIR ಮಾಡಿ ಬಂಧನ ಕೂಡ ಆಗ್ಬಿಡ್ತು. ಆಮೇಲೆ ಆಂಟಿಸಿಪೇಟರ್ ತಗೊಳಕ್ ಹೋದ್ರು, ಅದಾಗ್ಲಿಲ್ಲ, ಸುಪ್ರೀಂ ಕೋರ್ಟಿಗೆ ಏನೋ ತಗೊಂಡು ಬಂದ್ರು. ಅಂದ್ರೆ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಯ ಮೇಲೆನೆ ಗಂಭೀರ ಆರೋಪಗಳು ಬಂದವು. ಈಗ SITಯಲ್ಲಿ ಒಬ್ರು ಇಬ್ರು ಮೇಲೆ ಆರೋಪ ಬಂದಿದೆ, ಅದನ್ನು ನಾನು ಅಲ್ಲಗಳಿತಾ ಇಲ್ಲ. ಖಚಿತತೆ ಏನಾದರೂ ಇದ್ರೆ ಅದರ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗತ್ತೆ. ಹಿಂಗಂತ ಹೇಳಿ ಇಡೀ SITನೇ ಕಳಪೆ ಅನ್ನುವಂತಹ ನಿರ್ಧಾರ ಯಾರು ಬರುವುದು ಬೇಡ. ಯಾಕಂತ ಹೇಳಿದ್ರೆ ತುಂಬಾ ಶಿಸ್ತುಬದ್ಧವಾಗಿ ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನನಗೆ ನಂಬಿಕೆ ಇದೆ. ಒಂದು ತಾರ್ಕಿಕ ಅಂತ್ಯವಂತ ಬೇಕಲ್ಲ. ನಾವು ಇಡೀ SITನೇ ಹಂಗಾಯ್ತು ಹಿಂಗಾಯ್ತು ಅಂತಂದು ಹೇಳಿಬಿಟ್ರೆ ಮತ್ತೆ ನಾವು ನಂಬೋದು ಯಾರನ್ನ? ನಂಬಬೇಕಲ್ಲ. ಖಂಡಿತವಾಗಿ ಈ SITಯಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಈ ಸಬಾರ್ಡಿನೇಟ್ ಆಫೀಷಿಯಲ್ಸ್ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ. ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು. ಆರೋಪಗಳು ಇದೆ, ಒಬ್ಬರು ಇಬ್ಬರ ಮೇಲೆ ಆರೋಪ ಇತ್ತು, ಅವ್ರ ಮೇಲೆ ಕ್ರಮ ಕೈಗೊಂಡ್ರು ಅಂತ ನಮ್ಗೆ ಕೇಳ್ಪಟ್ಟಿದ್ದೀವಿ. ಹಿಂಗಾಗಿ ಇನ್ನ ಏನು ಇದು ಟೀಮ್ ಇದೆ, ಇಡೀ SIT ಟೀಮ್ ಮೇಲೆ ನಾವು ನಂಬಿಕೆ ಇಡೋಣ. ಅನೇಕ ನನ್ಗೆ ಗೊತ್ತಿರೋ ಪ್ರಕಾರ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಹುಡುಕೊಂಡು ಬಾಗಲಕೋಟೆಗಾಯ್ತು, ತಮಿಳುನಾಡಿಗೆ ಹೋಗಿದ್ದಾರೆ, ಕೇರಳಕ್ಕೆ ಹೋಗಿದ್ದಾರೆ, ಗದಗಿಗೆ ಹೋಗಿದ್ದಾರೆ, ಬಿಜಾಪುರಕ್ಕೆ ಹೋಗಿದ್ದಾರೆ, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಳೆ ಇರಲಿ ಬಿಸಿಲಿರಲಿ ಹಗಲು ರಾತ್ರಿ 24x7 ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನೈತಿಕ ಬೆಂಬಲವನ್ನ ಈ ಹಂತದಲ್ಲಿ ಕೊಡಲೇಬೇಕಾಗುತ್ತೆ. ಆ ಕೆಲಸವನ್ನ ನಾಗರಿಕರಾಗಿ ನಾವೆಲ್ಲರೂ ಕೂಡ ಮಾಡೋಣಂತೆ. ಈಗಲೇ ಈ ಹಂತದಲ್ಲಿ ನಾವು ಏನೋ ಆಗಿಬಿಡ್ತು, ತನಿಖೆನೇ ಆಗಲಿಲ್ಲ, ನಮ್ಗೆ ನ್ಯಾಯನೇ ಸಿಗುದಿಲ್ಲ ಅನ್ನೋ ತೀರ್ಮಾನ ಈ ಹಂತದಲ್ಲಿ ಬರೋದು ಬೇಡ. ಇನ್ನೊಂದಿಷ್ಟು ದಿನ ಕಾದು ನೋಡೋಣ. ಯಾಕಂದ್ರೆ ನೋಡಿ, ಇದಕ್ಕೆ ಮುಖ್ಯ ಕಾರಣ ಈ ತರ ಒಂದು ಪಬ್ಲಿಕ್ ಅಲ್ಲಿ ಒಪಿನಿಯನ್ ಬರೋದಕ್ಕೆ ಕಾರಣ ಈ ಕೆಲವೊಂದಿಷ್ಟು ಟಿವಿ ಚಾನೆಲ್ಗಳು, ಕೆಲವೊಂದಿಷ್ಟು ಟ್ರೋಲ್ ಪೇಜರ್ಗಳು. SIT ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ ಅವರು ಯಾವತ್ತಿಗೂ ಕೂಡ ಮೀಡಿಯಾದಲ್ಲಿ ಹೇಳೋದಿಲ್ಲ. ಸರ್ಕಾರ ಕೂಡ ಹೇಳ್ತಾ ಇಲ್ಲ. ಹೇಳಬೇಕಾಗಿತ್ತು, ನ್ಯೂಸ್ ಬುಲೆಟಿನ್ ಮಾಡಿ ಹೇಳಬೇಕಾಗಿತ್ತು, ಅದನ್ನ ಮಾಡ್ತಾ ಇಲ್ಲ. ಹಿಂಗಾಗಿ ಈ ಸುಳ್ಳುಗಳ ಜಾತ್ರೆನೇ ಆಗ್ಬಿಟ್ಟಿದೆ. ಪಂಚಾಯಿತಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕರೆಸಿದ್ರು, ಇದು ಒಂದೇ ಸಾರಿ ಅಲ್ಲ, 2ನೇ ಸಾರಿ ಕರೆಸಿದ್ದಾರೆ. ಅನೇಕ PDOಗಳನ್ನ ಈ ಹಿಂದೆನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಈಗಲೂ ಕೂಡ ಕರೆದು ಬಹಳ ನೀಟಾಗಿ ಎಲ್ಲ ಏನು ಹಗರಣ ಆಗಿದೆ ಸಂಪೂರ್ಣ ಮಾಹಿತಿ SITಗೆ ಸಿಕ್ಕಿದೆ. ಖಂಡಿತ ಸಿಕ್ಕಿದೆ. ಇದರ ಡೀಟೇಲ್ಸ್ ಅನ್ನ ನಾನು ಹೇಳಕ್ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ತನಿಖೆ ಮೇಲೆ ಯಾವುದೇ ರೀತಿಯಾದಂತಹ ಪ್ರತಿಕೂಲ ಪರಿಣಾಮ ಬರಬಾರದು ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ. ಅನೇಕ ವಿಷಯಗಳು ಗೊತ್ತಿದೆ. ಒಂದು ಗೊತ್ತಿರಲಿ, ಯಾವನೋ ಕೆಲವೊಂದಿಷ್ಟು ಬೊಗಳೆ ಬಿಡ್ತಾ ಇದಾರಲ್ಲ, SIT ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿ. ಆನಂತರ ಇನ್ನೊಂದು ಹೇಳಿದ್ರು, ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅದು ಮೇಲ್ಗಡೆ ಬಿದ್ದಿದ್ದು ಅಂತ ಹೇಳಿ. ನನಗೆ ಗೊತ್ತಿರೋದನ್ನ ನಾನು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ. ಅವು ಯಾವ ಕೂಡ ಇಷ್ಟರ ಮೇಲೆ ಗೊತ್ತಿರಲಿ, SIT ನಿಲ್ತದೋ ಮುಂದುವರಿತದೋ ಅಂತ ಹೇಳಿ. ಅಲ್ಲಿ ಮೇಲ್ಗಡೆ ಬಿದ್ದಿದ್ದು, ಅವು ಮೇಲ್ಗಡೆ ಬಿದ್ದು ಅಲ್ಲೇ ಮೇಲ್ಗಡೆನೆ ಡಿಸ್ಪೋಸ್ ಅಂದ್ರೆ ಡಿಕಂಪೋಸ್ ಆಗಿ, ಹೆಣಗಳು ಡಿಕಂಪೋಸ್ ಆಗಿ ಆ ಮೂಳೆಗಳು ಸಿಕ್ಕಿದ್ದಲ್ಲ. ಅವನು 1 ಅಥವಾ 2 ಅಡಿ ಮಾತ್ರ ಹೂತು ಹಾಕ್ತಾ ಇದ್ದ. ಅವನು ಮತ್ತೆ ಅವನ ಜೊತೆಗೆ ಇನ್ನೂ ಒಂದು 3-4 ಜನ ಬೇರೆ ಬೇರೆ, ಟೋಟಲ್ 21 ಜನ ಶವಗಳನ್ನ ಹೂತು ಹಾಕುವಂತವರ ಪಟ್ಟಿ ಇದೆ. 21 ಜನ. ಈ ಪಂಚಾಯತಿದವರು ನಾವು ಹೂತು ಹಾಕಿದ್ವಿ, ನಾವೇ ಹೂತು ಹಾಕಿದೀವಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಚಿನ್ನಯ್ಯನ ಹೆಸರೇ ಇಲ್ಲ. ಕೋರ್ಟ್ನಲ್ಲಿ ಕೂಡ ಅವನು ಒಪ್ಕೊಂಡಿದ್ದಾನೆ, ಹೌದು ನಾನೇ ಹೂತು ಹಾಕ್ತಾ ಇದ್ದಿದ್ದು ಅಂತ. ಮತ್ತೆ ಚಿನ್ನಯ್ಯ ಹೂತು ಹಾಕಿದ್ದಂತ ಶವಗಳ ಯಾವುದು? ತಾನಾಸಿನ ಹೆಸರು ಬರೀ ಒಂದೇ ಒಂದಿದೆ. ಒಂದೇ ಪಂಚಾಯತಿಯಲ್ಲಿಂದ ಹೂತು ಹಾಕಿದ್ರಲ್ಲಿ ಅವನ ಬರೇ ಒಂದೇ ಒಂದು ಇದರಲ್ಲಿ ಅವನ ಹೆಸರಿದೆ, ಒಂದು ಸಿಗ್ನೇಚರ್ ಇದೆ ಮಾತ್ರ. ಮತ್ತು ಉಳಿದಿದ್ದ ಹೆಣ ಯಾರು ಹೂತು ಹಾಕಿದ್ರು? ಆ ನಂತರ ಬಂಗ್ಲೆಗುಡ್ಡೆಯಲ್ಲಿ ಬಿದ್ದಂತದ್ದು, ಅದು ಕೂಡ ಹೂತು ಹಾಕಿದ್ದೆ. 15-20 ವರ್ಷ ಅಥವಾ 5 ವರ್ಷ 10 ವರ್ಷ ಆದ್ಮೇಲೆ
ಆ ಮಾನ್ಸೂನ್ ಮಳೆಗೆ ಕೊಚ್ಚಿಕೊಂಡು ಹೋದ ಮೇಲೆ ಆ ಶವಗಳು ಎಕ್ಸ್ಪೋಸ್ ಆಗಿ ಅಲ್ಲಲ್ಲಿ ಕಂಟಿಗಳಲ್ಲಿ ಸಿಕ್ಕಾಕೊಂಡಿದ್ವು ಅವಿಷ್ಟೇ. ಅಲ್ಲಿ ಹೋಗಿ ಸತ್ತಿದ್ರೆ ನೇತ್ರಾವತಿ ಸ್ನಾನಘಟ್ಟ ಇರೋದು ಬರೀ 50 ಮೀಟರ್ ಇದೆ, ಗೊತ್ತಿರಲಿ ನಿಮಗೆ. ಆ ತುದಿಯಿಂದ ಒಂದು 50 ಅಥವಾ ಒಂದು 70 ಮ್ಯಾಕ್ಸಿಮಮ್ 100 ಮೀಟರ್ 100 ಮೀಟರ್ ದೂರದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಇದೆ. ಸಾವಿರಾರು ಜನ ಬರ್ತಾರೆ, ಅಲ್ಲಿ ಸಾವಿರಾರು ಜನ ಬರ್ತಾರೆ, ಅಧಿಕಾರಿಗಳಿರ್ತಾರೆ, ಎಲ್ಲಾ ವರ್ಗದ ಜನನೂ ಇರ್ತಾರೆ. ಸ್ಮೆಲ್ ಬರೋಲ್ವಾ 100 ಮೀಟರ್ಗೆ? 8-10 ಅಸ್ಥಿ ಪಂಜರಗಳು ಹುಡುಕಾಡಿದ್ರೆ ಇನ್ನೂ 100 ಇದೆ ಅಲ್ಲಿ. ಅದು ಮಾತ್ರ, ಆ ವಿಷಯ ಬೇರೆ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ. ಸ್ಮೆಲ್ ಬರಲ್ವಾ? ಅಯ್ಯಪ್ಪಂದು ಫೋಟೋ, ಐಡೆಂಟಿ ಕಾರ್ಡ್ ಸಿಕ್ತು, ಹೌದು, ಅಲ್ಲಿ ಹುಡ್ಕೊಂಡು ಹೋದ್ರು. ಈಗ ಹುಡ್ಕೊಂಡು ಹೋಗಿದ್ದು ಯಾರು? SIT ಅಧಿಕಾರಿಗಳು ಹೋಗಿದ್ದಾರೆ. SIT ಅವರು ತನಿಖೆ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕಪ್ಪ ಹೋಗ್ತಾ ಇದ್ರು? ಅನೇಕ ಬೆಳವಣಿಗೆಗಳು, ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ. ಅದ್ರ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋದು ಬೇಡ. SIT ಮೇಲೆ ನಂಬಿಕೆ ಇಡೋಣ ಅನ್ನೋದು ನನ್ನ ಅಭಿಪ್ರಾಯ. ಆನಂತರ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕರೆದ್ರು, 4 ಜನ ಕರೆದ್ರು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಕರೆದಿದ್ದಾರೆ. ಎಲ್ಲಾ ರೀತಿಯ ಅಂತರದ ಬಾಯಿ ಕೂಡ ಬಿಡಿಸಿದ್ದಾರೆ, ಅವ್ರ ಹತ್ರ ಬಿಟ್ಟಿದ್ದಾರೆ. ಇನ್ನು ಮುಂದೂ ಕರೀತಾರೆ ಅವ್ರಿಗೆ. ಇನ್ನೊಂದು ಹೆಸರನ್ನ ನೋಡಿ, ಟಿವಿ ಚಾನೆಲ್ಗಳು ಮತ್ತು ಅನೇಕರು ಮರಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಂ ಅನ್ನೋದು ಸತ್ತು ಹೋಗಿದೆ. ಯಾಕಂತ ಹೇಳಿದ್ರೆ ಚಂದನ್ ಕಾಮತ್ ಅನ್ನೋನ್ನ ಕರೀತಾರೆ, ಚಂದನ್ ಕಮ್ತಾ. ಯಾರು ಈ ಚಂದನ್ ಕಮ್ತಾ? ನನ್ನ ಹಿಂದಿನ ಕಳೆದ ಒಂದು 2 ವರ್ಷದ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ನಾನು ಹೇಳಿದ್ದೇನೆ, ಪ್ರಸ್ತಾಪ ಮಾಡಿದ್ದೇನೆ. ನಾರಾಯಣ್ ಕಮ್ತಾ ಅಂತ ಒಬ್ಬ ವೆರಿ ನೊಟೋರಿಯಸ್ ಕಿಲ್ಲರ್ ಇದ್ದ ಅಲ್ಲಿ ಧರ್ಮಸ್ಥಳದಲ್ಲಿ. ವೆರಿ ವೆರಿ ನೊಟೋರಿಯಸ್, ಒಬ್ಬ ಬ್ಲಡಿ ರೋಗ. ನಾರಾಯಣ್ ಕಮ್ತಾ ಅಂತ ಬ್ಲಡಿ ರೋಗ್ ಇದ್ದ ಅಲ್ಲಿ ನಾರಾಯಣ್ ಕಮ್ತಾ. ಹೆಣ್ಣು ಮಕ್ಕಳನ್ನ ಅಲ್ಲಿ ಒಂದು ಇದನ್ನೇ ಇತ್ತು, ಧರ್ಮಸ್ಥಳದಲ್ಲಿ ಭಯಭೀತಿಯನ್ನು ಸೃಷ್ಟಿ ಮಾಡಿದ್ದೆ ಈ ನಾರಾಯಣ ಕಮ್ತಾ. ಆಡು ಮುಟ್ಟದ ಸೊಪ್ಪಿಲ್ಲ, ನಾರಾಯಣ ಕಮ್ತಾ ಮುಟ್ಟದ ಹೆಣ್ಣು ಇಲ್ಲ ಧರ್ಮಸ್ಥಳದಲ್ಲಿ ಅಂತ ಒಂದು ಗಾದೆನೆ ಸೃಷ್ಟಿಯಾಗ್ಬಿಟ್ಟಿತ್ತು. ಈ ಹೆಣ್ಣು ಬೇಕಂತ ಹೇಳಿದ್ರೆ ಮುಗಿಸೇ ಬಿಡ್ತಿದ್ದ. ಈ ಯಾರು ನಮ್ಮ ಕುഞ്ഞಪ್ಪ ಅಂತ ಹೇಳಿ ಆದಿವಾಸಿ, ಬಡ ಆದಿವಾಸಿಯ ಕಾಲನ್ನೇ ಕತ್ತರಿಸ್ತಾನೆ. ಅದು ಫೋಟೋ ವಿಡಿಯೋ ಪಬ್ಲಿಕ್ ಡೊಮೇನ್ ಅಲ್ಲಿ ನಾವು ಬಿಟ್ಟಿದ್ದೀವಿ. ಬೇಕಾದ್ರೆ ಈಗಲೂ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಇದೆ, ಬೇಕಾದ್ರೆ ಇನ್ನೊಂದ್ಸರಿ ನಾನು ಅಪ್ಲೋಡ್ ಮಾಡ್ತೇನೆ. ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ನೀನು ಯಾಕೆ ಪೀಡಿಸ್ತೀಯಾ ಅಂತ ಹೇಳಿದ್ದಕ್ಕೆ ಅವನ ಕಾಲನ್ನೇ ಗರಗಸಿನಿಂದ ಕತ್ತರಿಸಿ ಹಾಕ್ತಾನೆ ಇದೇ ನಾರಾಯಣ ಕಮ್ತಾ. ಅವನ ಮಗ ಚಂದನ್ ಕಮ್ತಾ, ಅವನನ್ನು ಕರೆದಿದ್ದಾರೆ ವಿಚಾರಣೆಗೆ. ಯಾಕೆ? ಆನಂತರ ಸೌಜನ್ಯ ಪ್ರಕರಣದಲ್ಲಿ, ಸೌಜನ್ಯ ಕಿಡ್ನಾಪ್ ಆದಾಗ ಸ್ಥಳೀಯರು ಹೇಳಿದ್ದು, ನಾವು ಸೌಜನ್ಯಳನ್ನ ಅಲ್ಲಿಯ ಆ ಹೋಟೆಲ್ ಆನಂದ್ ಅಂತ ಒಂದು ರಿಸಾರ್ಟ್ ಈಗ ಇದೆ, ಮುಂಚೆ ಇಟ್ ವಾಸ್ ಓನ್ಡ್ ಬೈ ಚಂದನ್ ಕಾಮತ್. ಸೌಜನ್ಯ ಕೊನೆಯದಾಗಿ ಅವಳ ಕೂಗನ್ನ ಕೇಳಿಸ್ಕೊಂಡಿದ್ದು ಇದೇ ಚಂದನ್ ಕಮ್ತಾನ ಫಾರ್ಮ್ ಹೌಸ್ ನಲ್ಲಿ, ಇದೇ ಪ್ರಕೃತಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಹಿಂದುಗಡೆ ಕೂಗಿದ್ದನ್ನ ನಾವು ಕೇಳಿಸ್ಕೊಂಡಿದೀವಿ ಅಂತ ಹೇಳಿ ಅನೇಕ ಸ್ಥಳೀಯರು ಹೇಳಿದ್ದಾರೆ. ಆ ಚಂದನ್ ಕಮ್ತಾನ SIT ಅವರು ವಿಚಾರಣೆ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ನಾವು SITಗೆ ಒಂದು ನೈತಿಕ ಬೆಂಬಲವನ್ನ ಕೊಡೋಣ. ಯಾಕಂತ ಹೇಳಿದ್ರೆ ಬಹಳಷ್ಟು ಶ್ರಮ ವಹಿಸಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣಂತೆ. ಟೀಕೆ ಮಾಡೋದು ಬಹಳ ಸುಲಭ ರೀ, ಅಂದ್ಬಿಡ್ಬೋದು ನಾವು, ಹಂಗೆ ಹಿಂಗೆ ಅಂದ್ಬಿಡ್ಬೋದು. ಆರೋಪಗಳಿದೆ, ನಾ ಆರೋಪಗಳನ್ನ ಒಬ್ರು ಇಬ್ರು ಆರೋಪಗಳ ಬಗ್ಗೆ ಅದಕ್ಕೆ ಇಲಾಖೆ ತನಿಖೆ ಅಥವಾ ಎನ್ಕ್ವೈರಿ ಇರ್ತದೆ, ಮಾಡ್ತಾರೋ ಬಿಡ್ತಾರೋ. ನಮಗೆ ನೋಡಿ ಇಲ್ಲಿ ಯಾವ ತರ ಒಂದು ಇದನ್ನ ಸೃಷ್ಟಿ ಆಗ್ತಾ ಇದೆ. ಸೌಜನ್ಯ ಹೋರಾಟಗಾರರು ವರ್ಸಸ್ SIT, ಸೌಜನ್ಯ ಹೋರಾಟಗಾರರು ವರ್ಸಸ್ ಪೊಲೀಸರು. ನಮ್ಗೆ ಅದು ಬೇಡ. ನಮಗೆ ನ್ಯಾಯ ಸಿಗಬೇಕು, ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು, ಇಷ್ಟೇ. ಹಿಂಗಾಗಿ ಅದೇನು ಆರೋಪಗಳಿರ್ತದೆ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ಆಗಲಿ. ನಾನು ಆರೋಪಗಳನ್ನು ಕೂಡ ನಾನು ಅಲ್ಗಳಿತಾ ಇಲ್ಲ. ಆದರೆ ಆ ಆರೋಪಗಳನ್ನು ಹೊರತುಪಡಿಸಿ ಒಂದು ಹಂತದ ಒಳ್ಳೆಯ ರೀತಿ ತನಿಖೆ ಆಗ್ತಾ ಇದೆ, ಅದಕ್ಕೆ ನಾವು ಬೆಂಬಲವನ್ನ ಕೊಡೋಣಂತೆ. ಈಗ ಮೊನ್ನೆ ಈ 420 ಹೇಳ್ತಾ ಇದ್ರಲ್ಲ ನಕಲಿ ದೇವಮಾನ್ ಅವರು, ಏನು ಧರ್ಮಸ್ಥಳ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಯಾಕೆ ಹೇಳ್ತಾ ಇದ್ದಾರೆ ಹೇಳ್ರಿ ಅದನ್ನ? ಯಾಕೆ ಅಂತ ಹೇಳಿದ್ರೆ, ಈಗ ಕುತ್ತಿಗೆಗೆ ಬರ್ತಾ ಇದೆಯಲ್ಲ, ಅಲ್ಲರಿ ಇಡೀ ಧರ್ಮಸ್ಥಳದ ಸುತ್ತಮುತ್ತಲಿರುವಂತಹ ಅನೇಕರಿಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿನೇ ಇಡೀ ಇವರ ಅನೇಕ ತಲೆಮಾರುಗಳು ಇಡೀ ಧರ್ಮಸ್ಥಳ ಜನರುಗಳನ್ನ ಲೂಟಿ ಮಾಡಿಬಿಟ್ರು.
ಅಲ್ಲಿಯ ಜಮೀನುಗಳನ್ನ, ದಲಿತರ ಜಮೀನು, ಹಿಂದುಳಿದ ವರ್ಗದ ಜಮೀನು ರೀ, ಸರ್ಕಾರಿ ಜಮೀನನ್ನ ಲೂಟಿ ಮಾಡಿದ್ರು. ಜನಗಳ